ಓಕೆ, ನಾನು ಯಾಕೆ ಪ್ರಜಾಕೀಯ ಪಕ್ಷನ ಇಷ್ಟು ಸಪೋರ್ಟ್ ಮಾಡ್ತಿದ್ದೀನಿ, ಇದರಿಂದ ನನಗೇನು ಲಾಭ? ಇದು ಸಾಧ್ಯವೂ ಇಲ್ಲ, ಆದರೂ ಇಷ್ಟು ಸಪೋರ್ಟ್ ಮಾಡೋ ಅವಶ್ಯಕತೆ ಇದೆನಾ ಅನ್ನೋರಿಗೆಲ್ಲ ಈ ವಿಡಿಯೋದಲ್ಲಿ ಸರಿಯಾಗಿ ಉತ್ತರ ಕೊಡ್ತೀನಿ, ಕೇಳಿ. ನನ್ನ ರಾಜ್ಯದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಭ್ರಷ್ಟಾಚಾರ ಇದೆ, ಹೌದು ತಾನೇ? ಮುಖ್ಯವಾಗಿ ಈ ಮೂರು ತಾಂಡಬಾಡ್ತಾ ಇದ್ದಾವೆ. ನನಗೆ ಈ ಮೂರಕ್ಕೂ ಸೊಲ್ಯೂಷನ್ ಬೇಕು. ಈ ಮೂರಕ್ಕೂ ಸೊಲ್ಯೂಷನ್ ಏನಂದರೆ, ಆ ಸೊಲ್ಯೂಷನ್ ಕೂಡ ನನ್ನ ಹತ್ರ ಇದೆ, ನಮ್ಮ ಎಜುಕೇಷನ್ ಸಿಸ್ಟಮ್. ಈ ಮೂರು ಪ್ರಾಬ್ಲಮ್ಸಿಗೆ ಕಾರಣವೂ ಎಜುಕೇಷನ್ ಸಿಸ್ಟಮು, ಈ ಮೂರು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಎಜುಕೇಷನ್ ಸಿಸ್ಟಮು. ಸುಮಾರು 2 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಕೆಲಸ ಮಾಡಿರೋ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ ಅಂತ. ಯಾಕತ್ತಾ, ಇಂದಿನ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ ಮಾರ್ಕ್ಸಿಗೆ ಸೀಮಿತ ಆಗಿದೆ. ಅಂದರೆ ನಾವು ತಗೊಳ್ಳೋ ಮಾರ್ಕ್ಸ್ ನೋಡಿ ನಮ್ಮ ಕೆಲಸ ನಿರ್ಧಾರ ಆಗುತ್ತೆ ಅನ್ನೋ ಭ್ರಮೆಲಿದ್ದೀವಿ. ಅಷ್ಟೇ ಯಾಕೆ, ಒಬ್ಬ ಡಿಗ್ರಿ ಮುಗಿಸಿ ಹೊರಗೆ ಬರುವಂತಹ ವಿದ್ಯಾರ್ಥಿನಿ ಅವರು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೊರಗೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದೆ ನಮಗೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಭಯದಿಂದ ಹೊರಗೆ ಬರ್ತಾ ಇದ್ದಾರೆ. ಈ ಎಜುಕೇಷನ್ ಸಿಸ್ಟಮ್ ಫುಲ್ ಚೇಂಜ್ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕಾಗಿ ನಾನು ಈ ಪ್ರಜಾಕೀಯ ಪಕ್ಷವನ್ನು ಸಪೋರ್ಟ್ ಮಾಡ್ತಾ ಇರೋದು. ಯಾಕೆ ಗೊತ್ತಾ, ಇವರು ಈ ಬದಲಾವಣೆ ತರ್ತಾರೆ, ಇವರೆಲ್ಲ ಶಕ್ತಿ ಇದೆ ಅನ್ನೋ ನಂಬಿಕೆಯಿಂದ. ಹೌದು, ಏನು ಬದಲಾವಣೆ ತರಬೇಕು ಎಜುಕೇಷನ್ ಸಿಸ್ಟಮಲ್ಲಿ? ಅಂಥದ್ದೇನು ಬದಲಾಗಬೇಕು ನಿಮಗೆ? ನನಗೆ ಬದಲಾಗಬೇಕು. ಏನು ಬದಲಾಗಬೇಕಂದ್ರೆ ಸಂಪೂರ್ಣವಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್ ಬದಲಾಗಬೇಕು. ಇಲ್ಲೇನಿದೆ ಅಂದರೆ ಮಾರ್ಕ್ಸ್ ತೊಗೊಂಡ್ರೆ ಏನೋ ಒಂದು ದೊಡ್ಡದು ಅನ್ನೋ ಒಂದು ಇದರಲ್ಲಿದ್ದಾರೆ ನೋಡಿ. ಮೊನ್ನೆ ಸ್ಕ್ಯಾಮ್ ಆಯ್ತಲ್ಲ, ಅದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಹೊಡೆತ ಕೊಡ್ತಲ್ಲ. ಇಲ್ಲಿ ಬದಲಾವಣೆ ಆಗಬೇಕಾಗಿರೋದು. ನನ್ನ ಈ ಪ್ರಜಾಕೀಯ ಪಕ್ಷಕ್ಕೆ ನಾನು ಕೊಡುವಂಥ ಕೆಲಸ ಗೆದ್ದರೆ, ಈ ಪ್ರಜಾಕೀಯ ಪಕ್ಷಕ್ಕೆ ನಾನು ಕೊಡುವಂಥ ಕೆಲಸ ಏನಂದರೆ, ನನ್ನ ನಾಡಿನ, ನನ್ನ ರಾಜ್ಯದ ಸಹೋದರ ಸಹೋದರಿಯರು ಒನ್ಸ್ ದೆ ಫಿನಿಶ್ಡ್ ದೇರ್ ಡಿಗ್ರಿ, ಅವ್ರು ಡಿಗ್ರಿ ಫಿನಿಷ್ ಮಾಡಿ ಹೊರಗೆ ಬಂದರು ಅಂದರೆ ಅವ್ರು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು, ಮಾರ್ಕ್ಸ್ ಕಾರ್ಡ್ ತೊಗೊಂಡು, ಮಾರ್ಕ್ಸ್ ಪರ್ಸೆಂಟೇಜ್ ತೊಗೊಂಡು ಕೆಲಸ ಸಿಗುತ್ತೋ ಇಲ್ಲೋ ಅನ್ನೋ ಭಯದಿಂದ ಬರಬಾರ್ದು. ಅವ್ರು ಒಂದ್ಸರಿ ಹೊರಗಡೆ ಬರ್ತಿದ್ದಾರೆ ಅಂದರೆ ಅವರಲ್ಲಿ ನಾನು ಕೆಲವೊಂದನ್ನು ಕಾಣಬೇಕು. ಅದೇನಂತ ಹೇಳ್ತೀನಿ ಕೇಳಿ. ಫಿನಾನ್ಷಿಯಲಿ ಸ್ಮಾರ್ಟ್ ಆಗಬೇಕು, ಟೆಕ್ನಾಲಜಿಲಿ ಸ್ಟ್ರಾಂಗ್ ಆಗಬೇಕು, ಫಿಸಿಕಲಿ ಹೆಲ್ದಿ ಆಗಿರಬೇಕು, ಸೋಷಿಯಲಿ ರೆಸ್ಪಾನ್ಸಿಬಲ್ ಆಗಿರಬೇಕು, ಎಂಪ್ಲಾಯ್ಮೆಂಟ್ಗೆ ರೆಡಿ ಇರಬೇಕು, ನೆಕ್ಸ್ಟ್ ಇನ್ನೋವೇಷನ್ ಮೈಂಡೆಡ್ ಆಗಿರಬೇಕು. ಇಂಥ ಎಜುಕೇಷನ್ ಸಿಸ್ಟಮ್ ನನಗೆ ಅವಶ್ಯಕತೆ ಇದೆ ಸರ್. ಈ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋ ಭರವಸೆ ಮೇಲೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಿರ್ತೀನಿ ಹೊರತು ಬೇರೆ ಏನಕ್ಕೂ ಅಲ್ಲ. ಇವತ್ತಿನ ಎಜುಕೇಷನ್ ಒಂದು ವ್ಯಾಪಾರ ಆಗಿದೆ. ಇಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳು ಬೆಳೆದು ನಿಂತಿರೋ ಕಾರಣ ಏನಂದರೆ ಅವರು ಈ ಕಾನ್ಫಿಡೆನ್ಸ್ ಕೊಡ್ತಿದ್ದೀನಿ ಅಂತ. ಬಟ್ ಸರ್ಕಾರ ಶಾಲೆಗಳು ಈ ರೀತಿಯಾಗಿ ಬದಲಾಗಬೇಕು. ಈಗ ಎಜುಕೇಷನ್ ಅಂತ ಅಂದರೆ ಒಬ್ಬ ಪೂರ್ ಸ್ಟೂಡೆಂಟ್ಗೆ ಇದು ಒಂಥರ ಹೋಪ್ ಥರ ಇರಬೇಕು. ನೆಕ್ಸ್ಟ್ ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ಗೆ ಕಾನ್ಫಿಡೆಂಟ್ ಕೊಡೋ ಥರ ಇರಬೇಕು. ಟ್ಯಾಲೆಂಟೆಡ್ ಸ್ಟೂಡೆಂಟ್ಗೆ ಒಂದು ವಿಂಗ್ಸ್ ಆಗಿ ಕೆಲಸ ಮಾಡಬೇಕು. ಇಂಥ ಎಜುಕೇಷನ್ ಸಿಸ್ಟಮ್ನ ಅವಶ್ಯಕತೆ ನನಗಿರೋದ್ರಿಂದ ನಾನು ನಿಮ್ಮ ಪಕ್ಷನ ಸಪೋರ್ಟ್ ಮಾಡ್ತಿದ್ದೀನಿ. ಆದ್ದರಿಂದ ನನಗೆ ನಾವು ಸಂಪೂರ್ಣವಾದ ಎಜುಕೇಷನ್ ಸಿಸ್ಟಮ್ನಲ್ಲಿ ಬದಲಾವಣೆ ಬೇಕು. ಇದಾದರೆ ಖಂಡಿತ ಇದರಲ್ಲಿ ಅವರೇನಾದರೂ ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಎಜುಕೇಷನ್ ಸಿಸ್ಟಮಿಂದ ಕಲಿತ್ರೆ ಕರಪ್ಷನ್ ಎಲ್ಲರೂ ಇರುತ್ತೆ. ಟೆಕ್ನಾಲಜಿಯಲ್ಲಿ ಅವ್ರು ಟೆಕ್ನಾಲಜಿಯನ್ನು ಅರ್ಥ ಮಾಡ್ಕೊಂಡು ಕಲಿತ್ರೆ ಅವ್ರು ಯಾಕ್ರೆ ನಿರುದ್ಯೋಗಿಗಳಾಗ್ತಾರೆ? ಫಿನಾನ್ಷಿಯಲಿ ಸ್ಮಾರ್ಟ್ ಆದರೆ ಅವ್ರು ಯಾಕ್ರೆ 2,000-3,000 ರೂಪಾಯಿ ಕೈ ಚಾಚ್ತಾರೆ? ಬದಲಾಗಬೇಕಾಗಿರೋದು ಎಜುಕೇಷನ್ ಸಿಸ್ಟಮ್ ಹೊರತು ಮತದಾರರಾಗಲಿ ಅಥವಾ ಅವ್ರದ್ದು ಯಾಕೆ ಇದೊಂದು ಪ್ರಶ್ನೆ ಇದೆಯಲ್ಲ, ಎಲ್ಲ ದುಡ್ಡು ಇಸ್ಕೋತಾರೆ. ಯಾಕೆ ಇಸ್ಕೋತಾರೆ? ಬಿಕಾಸ್ ಆಫ್ ಎಜುಕೇಷನ್ ಸಿಸ್ಟಮ್. ನಮ್ಮ ಎಜುಕೇಷನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಿ ಯಾರೂ 1 ರೂಪಾಯಿನೂ ಇಸ್ಕೊಡಲ್ಲ, ಅಭಿವೃದ್ಧಿ ಮಾಡಯ್ಯ ನಾನೇ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಸಿಸ್ಟಮ್ ಬದಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅಷ್ಟೇ.